ಹಾಸನ ಮೂಲದ ಕನ್ನಡದ ಲೇಖಕಿಯ ಅನುವಾದಿತ ಎದೆಯ ಹಣತೆ 2025ರ ಕೃತಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಲಭಿಸಿದ್ದು, ಬಾನು ಮುಸ್ತಾಕ್ ಮತ್ತು ದೀಪಾ ಬಾಸ್ಕಿ ಅವರಿಗೆ ಭಾರತೀಯರಷ್ಟೇ ಅಲ್ಲದೆ ದೇಶ ವಿದೇಶಗಳ ಅಭಿಮಾನಿಗಳು ಅಂತರ್ಜಾಲದ ಮೂಲಕ ಶುಭಾಶಯಗಳ ಸುರಿ ಮಳೆ ಸುರಿದಿದ್ದಾರೆ. ಅಷ್ಟೇ ಅಲ್ಲದೆ ಹಾಸನದ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಲಂಡನ್ನ ಟೇಟ್ ಮಾಡರ್ನ್ನಲ್ಲಿ ನಡೆದ ಸಮಾರಂಭದಲ್ಲಿ ಹಾರ್ಟ್ ಲ್ಯಾಂಪ್ ಅಂತಿಮ ಸುತ್ತಿನಲ್ಲಿ ವಿಜೇತ ಕೃತಿಯಾಗಿ ಘೋಷಣೆ ಮಾಡಲಾಯಿತು. ಕನ್ನಡದಿಂದ ಇಂಗ್ಲಿಷ್ಗೆ ದೀಪಾ ಬಾಸ್ಕಿ ಅವರು ಭಾಷಾಂತರಿಸಿದ ಈ ಕೃತಿಯು ಜಾಗತಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡದ ಶಕ್ತಿಯನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಈ ಪ್ರತಿಷ್ಠಿತ ಪ್ರಶಸ್ತಿಯ ಜೊತೆಗೆ 52 ಲಕ್ಷ ರು ಮೊತ್ತದ ನಗದನ್ನು ಲೇಖಕಿ ಬಾನು ಮುಸ್ತಾಕ್ ಮತ್ತು ಭಾಷಾಂತರಕಾರ್ತಿ ದೀಪಾ ಬಾಸ್ಕಿ ಸಮಾನವಾಗಿ ಹಂಚಿಕೊಂಡಿದ್ದಾರೆ. ಬಹಳ ಇದೊಂದು ಇವತ್ತು ಬಹಳ ಸಂತೋಷದ ವಿಚಾರ. ಬಹುಶಃ ನಮ್ಮ ಹಾಸನ ಜಿಲ್ಲೆಯವರಾದ ನಮ್ಮ ಹಾಸನ ನಗರದ ಬಾನು ಮುಸ್ತಾಕ್ ಅವರಿಗೆ ಒಂದು ಬೂಕರ್ ಪ್ರಶಸ್ತಿ ದೊರೆತಿರೋದು ನಮ್ಮೆಲ್ರಿಗೂ ಕೂಡ, ನನ್ನಂತ ನೂರಾರು ಪತ್ರಕರ್ತರಿಗೆ ಬಹಳ ಸಂತಸ ತಂದಿದೆ. ಬಹುಶಃ ನಮ್ಮ ಭಾನು ಮತ್ತೆ ನಮ್ಮ ಇಂಗ್ಲಿಷ್ ಅನುವಾದಕಿ ಕಥಾ ಸಂಕಲನ ಇಂಗ್ಲಿಷ್ ಅನುವಾದ ಮಾಡಿದ್ರಲ್ಲ ಅವರು ನಮ್ಮ ನೆರೆ ಜಿಲ್ಲೆಯವರು, ಅವರು ಕೊಡಗಿನವರು. ಇಬ್ರು ಕೂಡ ಒಂದು ಬಹಳ ಹೆಮ್ಮೆಯಾಗಿ ಹೇಳ್ಬೇಕಂದ್ರೆ ಇಬ್ರು ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಆರಂಭದಲ್ಲಿ ಬಾನು ಮುಸ್ತಾಕ್ ಅವರು ನಾನು ನೋಡಿದಂಗೆ ಲಂಕೇಶ್ ಪತ್ರಿಕೆಯಲ್ಲಿ ಅವರು ಕೆಲಸ ಮಾಡ್ತಿದ್ರು. ಆಮೇಲೆ ಪ್ರಗತಿಪರವಾಗಿ ಚಿಂತನೆ ಮಾಡ್ತಿದ್ರು. ಆಮೇಲೆ ಚಳುವಳಿಗಳು ತೋರಿಸ್ಕೊಂಡಿದ್ರು, ದಲಿತ ರೈತ ಹೋರಾಟಗಳು, ಈ ನಿಟ್ಟಿನಲ್ಲೆಲ್ಲ ಕೆಲಸ ಮಾಡ್ತಾ ಬಂದವರು. ಆಮೇಲೆ ವಕೀಲರಾಗೂ ಕೂಡ ತುಂಬಾನೇ ಕೆಲಸ ಮಾಡಿದ್ರು. ಹಾಗಾಗಿ ಅವರು ಇವತ್ತು ಕನ್ನಡದ ಈ ಕಥಾ ಸಂಕಲನ ಒಂದು ಪ್ರಶಸ್ತಿ ಬಂದಿರೋದು ಬಹಳ ದೊಡ್ಡ ಗೌರವ ಅನ್ನೋದಕ್ಕಿಂತ ಕನ್ನಡ ಭಾಷೆನ ವಿಶ್ವ ಮಟ್ಟದಲ್ಲಿ ಪ್ರಸರಿಸದಂಗಾಗಿದೆ. ಬಹುಶಃ ನಾನು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ. ಹೌದು, ನನಗೆ ಅದಕ್ಕಿಂತಲೂ ಕೂಡ ಬಾನು ಮುಸ್ತಾಕ್ ಮತ್ತೆ ಅವರ ಸ್ನೇಹಿತರು ಇಬ್ರು ಹಂಚಿಕೊಂಡಿದ್ದು ಇವತ್ತು ನನಗೆ ಬಹಳ ತುಂಬಾ ಗೌರವದ ಮತ್ತೆ ಸಂತೋಷದ ವಿಚಾರ. ಆಮೇಲೆ ಇನ್ನೊಂದು, ಬಾನು ಮುಸ್ತಾಕ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಗಟ್ಟಿಯಾಗಿ ಬರವಣಿಗೆ ಕಡೆ ಹೆಚ್ಚು ಮುತುವರ್ಜಿ ವಹಿಸ್ತಾ ಹೋದರು. ಲಂಕೇಶ್ ಪತ್ರಿಕೆ ಆರಂಭದಿಂದಲೂ ಕೂಡ ಅವರು ಬಹುಶಃ 90ರ ಭಾಗದಲ್ಲಿ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು. ನಂತರ ವಕೀಲ ವೃತ್ತಿನೂ ಕೂಡ ಆರಂಭಿಸಿದ್ರು. ವಕೀಲ ವೃತ್ತಿ ಜೊತೆಗೆ ಅವರು ಸಾಹಿತಿಯಾಗಿ ಹೆಚ್ಚು ಕೆಲಸ ಮಾಡ್ತಾ ಬಂದ್ರು. ಹಾಗಾಗಿ ಅವರು ಹೆಚ್ಚು ಚಿರಪರಿಚಿತ. ಮತ್ತೆ ಬಾನು ಮುಸ್ತಾಕ್ ಅವ್ರಿಗೆ ನಾನು ಸದಾಕಾಲ ಬೇರೆ ಬೇರೆ ರಿಯಾಕ್ಷನ್ಸ್ಗಳಾಗ್ಲಿ, ಬೇರೆ ಸಂದರ್ಭಗಳಲ್ಲಾಗ್ಲಿ ಅವ್ರನ್ನ ನಾನು ಮಾತಾಡ್ತಿದ್ದೆ. ತುಂಬಾ ನಿಗರ್ವಿ ಪಾಪ ಅವರು, ಯಾವುದೇ ರೀತಿ ಎಲ್ರನ್ನೂ ಸಮಾನವಾಗಿ ಕಾಣ್ತಾ ಇದ್ರು. ಆಮೇಲೆ ಇನ್ನೊಂದು ಅವರ ಅದ್ರ ಜೊತೆಗೆ ಅವರು ಹೋರಾಟದ ದಿನಗಳಿದಾವಲ್ಲ, ಅದು ಕೂಡ ನಾವು ಮೆಚ್ಚಬೇಕಾದಂಥದ್ದು. ಇತ್ತೀಚೆಗೆ ನಡೆದಂತ ನಮ್ಮ ಸಿಗರ್ನಲ್ಲಿ ಪ್ರಕರಣ ನಿಮಗೆ ಗೊತ್ತಿರ್ಬೋದು. ಆ ಪ್ರಕರಣದಲ್ಲೂ ಕೂಡ ಅವರು ಎಲ್ಲ ಪ್ರಗತಿಪರ ಜೊತೆ ಸೇರ್ಕೊಂಡು ಅವರು ಕೂಡ ಹೋರಾಟ ನಡೆಸಿದ್ರು. ಆಮೇಲೆ ಚಿಕ್ಕಮಗಳೂರು ನಮ್ಮ ಬಾಬಾ ಬುಡನ್ಗಿರಿ ವಿವಾದ ಏನಿದೆ ಅದ್ರ ಬಗ್ಗೆನೂ ಕೂಡ ಅವರು ಹೆಚ್ಚು ಗಮನ ಸೆಳೆದ್ರು. ಆಮೇಲೆ ನಮ್ಮ ಮತೀಯವಾದಿಗಳು ಎಲ್ಲೇ ಇರಲಿ ಮತೀಯವಾದಿಗಳನ್ನ ಕಟುವಾಗಿ ಟೀಕಿಸ್ತಾ ಇದ್ರು ಅವರು. ಅಂತಿಮ ಹಂತಕ್ಕೆ ಹೋಗಿ ಆಗ ನಮಗೆಲ್ಲ ಬಹುಶಃ ಇದಕ್ಕೆ ಆಗ್ಬಹುದು ಅಂತ ಒಂದು ನಮಗೆ ಊಹೆ ಮತ್ತೆ ಕುತೂಹಲ ಎರಡೂ ಇತ್ತು. ನಿನ್ನೆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಒನ್ಸ್ ಅಗೇನ್ ಬಾನು ಮುಸ್ತಾಕ್ ಅವರಿಗೆ ನನ್ನ ಕಡೆಯಿಂದ ನಾನು ಅಭಿನಂದನೆ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ವೆಂಕಟೇಶ್ ಅಂತ ಸಂಪಾದಕ. 1948ರ ಏಪ್ರಿಲ್ 3ರಂದು ಹಾಸನದಲ್ಲಿ ಜನಿಸಿದ ಬಾನು ಮುಸ್ತಾಕ್ ವೃತ್ತಿಯಲ್ಲಿ ನ್ಯಾಯವಾದಿ, ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ದಾರೆ. ಲಂಕೇಶ್ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ 9 ವರ್ಷ ಸೇವೆ ಸಲ್ಲಿಸಿದ ಅವರು ಹೆಜ್ಜೆ ಮೂಡಿದ ಹಾದಿ, ಬೆಂಕಿಮಳೆ, ಎದೆಯ ಹಣತೆ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಶ್ರೀಮತಿ ಬಾನು ಮುಸ್ತಾಕ್ ಅವರು ನನಗೆ ಒಂದು 3 ದಶಕಗಳ ಹಿಂದಿನ ಬಾಂಧವ್ಯ. ಅವರು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಹೋರಾಟವನ್ನ ಮಾಡ್ತಾ, ಬಟ್ ಆ ಪ್ರಶಸ್ತಿ ಇವತ್ತು ಬಂತಲ್ಲ, ಅದೊಂದು ವಿಶೇಷ ಏನಂದ್ರೆ ಅವರು ಬರುವಂತ ಕಥಾ ಸಂಕಲನ, ಅದರಲ್ಲೂ ನೀವು ಕೇಳಿದೊಂದು 2 ದಶಕಗಳ ಹಿಂದೆ ಒಂದು ಹಸೀನ ಒಂದು ಸಿನಿಮಾ ಅಲ್ಲಿ ಒಬ್ಬ ಮುಸಲ್ಮಾನ್ ಸಮುದಾಯದ ಹೆಣ್ಣು ಮಕ್ಕಳ ಸ್ಥಿತಿಗತಿ ಮತ್ತೆ ಅವರ ಜೀವನವನ್ನ ಅನುಸರಿಸಿ ಅವರು ಬರೆದಂತಹ ಒಂದು ಕೃತಿ ಇದೆಯಲ್ಲ, ಒಂದು
ಒಂದು ಅದ್ಭುತ. ಅದು ಒಂದು ವಿಶೇಷವಾಗಿ ಸೀದಾ ಚಿತ್ರಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದು ಒಂದು ಹಳೆಯ ವಿಚಾರ. ನಾವ್ಯಾರು ಕೂಡ ನೆನೆಸಿರ್ಲಿಲ್ಲ ಈ ರೀತಿ ಪ್ರಶಸ್ತಿ ಬರ್ತದೆ ಅಂತೇಳಿ. ಆದ್ರೂ ಕೂಡ ಒಂದು ಈ ಆಯ್ಕೆ ಸಮಿತಿ ಹೋದಂತ ಸಂದರ್ಭದಲ್ಲಿ ಕಳೆದ ತಿಂಗಳು ನಾವೇ ಒಂದು ಕಾರ್ಯಕ್ರಮವನ್ನ ಕಾವ್ಯ ಸಂಸ್ಕೃತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಮುಂಜಾಗ್ರತವಾಗಿ ನಾವು ಅವ್ರಿಗೆ ಅಭಿನಂದಿಸ್ತು. ಅದೊಂದು ನಮ್ಗೊಂದು ಹೆಮ್ಮೆ ವಿಚಾರ. ಹೀಗಾಗಿ ಈ ಪ್ರತಿಷ್ಠಿತ ಪ್ರಶಸ್ತಿ ಇದೆಯಲ್ಲ, ಹಿಂದೆ ಅರವಿಂದ ಅವರಿಗೆ ಅವರು ಬರೆದಂತ ಇಂಗ್ಲಿಷ್ ಕೃತಿಗೆ ಬಂದಿದ್ದುಂಟು. ಆದ್ರೆ ಕನ್ನಡದಲ್ಲಿ ಕನ್ನಡ ಒಂದು ಲೇಖಕಿಗೆ, ಅದರಲ್ಲೂ ಕೂಡ ಒಬ್ಬ ಮಹಿಳೆ ಸಾಹಿತಿಗೆ ಬಂದು ಒಂದು ಹೆಮ್ಮೆ ವಿಚಾರ. ಅದು ಅವತ್ತಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗಕ್ಕೆ ಅವಕಾಶಗಳು ಇದ್ರೂ ಕೂಡ ಯಾರು ಶಾಲೆ ಸೇರಿಸ್ತಿರ್ಲಿಲ್ಲ ಮಕ್ಕಳನ್ನ. ಅಂತ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳು ಶಾಲೆಗೆ ಹೋದಾಗ ಸಂದರ್ಭದಲ್ಲಿ ನಿರಾಕರಣೆ ಆಗುತ್ತೆ. ಉರ್ದು ಶಾಲೆಯಲ್ಲಿ ನಿರಾಕರಿಸಿದ ಸಂದರ್ಭದಲ್ಲಿ ಆಕೆಯನ್ನ ಕನ್ನಡಕ್ಕೆ ಅಲ್ಲಿಯ ಅವರೇ ಹೇಳಿರುವ ಹೊತ್ತಿನಲ್ಲಿ ಶಿಕ್ಷಕರು ಅವರಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಶಾಲೆಗೆ ಸೇರ್ಕೊಳುತ್ತೆ. ಆ ಒಬ್ಬ ಉರ್ದು ಭಾಷೆಯ ಒಬ್ಬ ಹೆಣ್ಣು ಮಗಳು ಕನ್ನಡ ಭಾಷೆಯಲ್ಲಿ ಒಂದು ಓದಿ ಇವತ್ತು ಕನ್ನಡ ಭಾಷೆಯಲ್ಲಿ ಕೂಡ ಒಂದು ಕೃತಿಯನ್ನು ರಚಿಸುವ ಮೂಲಕ ಒಂದು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಹೆಮ್ಮೆ ವಿಚಾರ. ಅವರು ಅವತ್ತಿನ ಒಬ್ಬ ಹೆಣ್ಣು ಮಕ್ಕಳು ಪತ್ರಕರ್ತರಾಗಿ ಮತ್ತೆ ನಂತರ ಜೊತೆಗೆ ವಕೀಲಿ ವೃತ್ತಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಒಬ್ಬ ವಕೀಲೆಯಾಗಿ, ಒಬ್ಬ ಪತ್ರಕರ್ತೆಯಾಗಿ, ಒಂದು ನಗರಸಭಾ ಸದಸ್ಯರು ಕೂಡ ಆಗಿರ್ತಾರೆ. ಅದೊಂದು ವಿಶೇಷ ಅಂತ ಹೇಳಿದ್ರೆ ನಗರಸಭಾ ಸದಸ್ಯರಾಗಿ ಸಾಮಾಜಿಕವಾಗಿ ಇವರು ಚಿಂತನೆಯನ್ನ ಮಾಡ್ತಾರೆ. ಸಾಮಾಜಿಕ ಚಳವಳಿಯೂ ಕೂಡ ತೊಡಸ್ಕೊಳ್ತಾರೆ. ಪ್ರಸಕ್ತ ಸಾಲಿನ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಲೇಖಕಿ ಬಾನು ಮುಸ್ತಾಕ್ ಅವರ ಹಾಸನದ ಪೆನ್ಷನ್ ಮೊಹಲ್ಲಾದಲ್ಲಿರುವ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಕುಟುಂಬಸ್ಥರು ಸಿಹಿ ಹಂಚಿಕೆಯ ಮೂಲಕ ಈ ಗೆಲುವನ್ನು ಆಚರಿಸಿದ್ದಾರೆ. ಭಾನು ಮುಸ್ತಕ್ ಅವರ ಪುತ್ರ ತಾಹಿರ್, ಸೊಸೆ ಯಾಸಿನ್ ಹಾಗೂ ಮೊಮ್ಮಗಳಿಗೆ ಸಿಹಿ ತಿನ್ನಿಸಿ ಸಂತಸವನ್ನು ಪತಿ ಮುಸ್ತಾಕ್ ಹಂಚಿಕೊಂಡಿದ್ದಾರೆ. ನಮ್ಮ ಅನಿಸ್ಕೋಬೇಕಂದ್ರೆ ಇಡೀ ಕರ್ನಾಟಕನೇ ಇದರ ಬಗ್ಗೆ ಸಂಭ್ರಮ ಪಡ್ತಾ ಇದೆ. ಅವ್ರ ಜೊತೆಲಿ ನಾವು ಒಂದಷ್ಟೇ ತುಂಬಾನೇ ಸಂಭ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಹಳ ಕನ್ನಡಿಗರಿಗೆ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಈ ಬುಕ್ ಕನ್ನಡ ಇದು ಬುಕ್ಕರ್ ಅವಾರ್ಡ್ಗೆ ಹೋಗಿರೋದು. ಆಮೇಲೆ ಹೈಯೆಸ್ಟ್ ಇದಕ್ಕೆ ಹಾಗೆ ಅವಾರ್ಡ್ ಆಗಿದೆ ಅದು. ಆದ್ರಿಂದ ಇಡೀ ಕರ್ನಾಟಕ ಮತ್ತು ಇಡೀ ಇಂಡಿಯಾ, ಬಟ್ ಕರ್ನಾಟಕ ಇನ್ ಪರ್ಟಿಕ್ಯುಲರ್, ಎವ್ರಿಬಡಿ ಇಸ್ ವೆರಿ ಹ್ಯಾಪಿ ಅಂಡ್ ಸೆಲೆಬ್ರೇಟಿಂಗ್ ಇಟ್. ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಮೇಡಮ್ಗೆ ಬೇಸಿಕ್ ಕನ್ನಡ ಓದಿರೋದು. ಬೇಸಿಕ್ ಅಂದ್ರೆ ಅವರು ಮೊದಲನೇ ಕ್ಲಾಸ್ ಕನ್ನಡ ಅಪ್ ಟು 7, 8 ತನಕ ಕನ್ನಡ ಓದಿರೋದು ಫಸ್ಟ್. ಅವ್ರಿಗೆ ಆಮೇಲೆ ಎಲ್ಲಕ್ಕಿಂತ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಅಂತ ಕಾಣ್ತೀವಿ ಅವ್ರಿಗೆ. ಬಿಕಾಸ್ ಮದರ್ ಟಂಗ್ ಇಸ್ ಉರ್ದು. ಆಮೇಲೆ ಅವರು ಫಸ್ಟ್ ಬಂದಾಗ ಅವ್ರು ಕನ್ನಡ ಸ್ಕೂಲಲ್ಲಿ ಎಂಟರ್ ಆದಾಗ ಶಿ ಫೈಂಡ್ ಇಟ್ ಇಸ್ ವೆರಿ ಈಸಿ ಟು ಲರ್ನ್. ಹಂಗೆ ಆಗಿ ಅವ್ರು ಕನ್ನಡದಲ್ಲೇ ಕಂಟಿನ್ಯೂ ಮಾಡಿದ್ರು. ಉರ್ದು ಶಾಲೆಗೆ ಹೋಗ್ಲಿಲ್ಲ ಅಂತಲ್ಲ ಹೋಗಿದ್ರು. ಒಂದಿನ 1 ವರ್ಷ ಹೋಗಿ ವಾಪಸ್ ಬಂದ್ಬಿಟ್ಟು ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರಿಗೆ ಕನ್ನಡದಲ್ಲಿ ಹೋದಾಗ ಅವ್ರಿಗೆ ಅರ್ಥ ಆಯ್ತು ಶಿವಮೊಗ್ಗದಲ್ಲಿ. ದೆನ್ ಶಿ ಕಂಟಿನ್ಯೂಡ್ ಇಟ್. ಆಮೇಲೆ ಅವ್ರ ಮಕ್ಕಳು ಎಲ್ಲರಿಗೂ ಕನ್ನಡ ಮೀಡಿಯಂ ಅಲ್ಲಿ ಓದಿಸಿರೋದು ಅಪ್ ಟು 7. ಎಲ್ಲಾ ಮಕ್ಕಳು ನಮ್ಮ ಇವನು ಅಷ್ಟೇ, ನಮ್ಮ ಮಗನೂ ಈಸ್ ಎ ಕನ್ನಡ ಸ್ಟೂಡೆಂಟ್ ಅಪ್ ಟು 7. ಆಫ್ಟರ್ವರ್ಡ್ಸ್ ಇಂಗ್ಲಿಷ್ ತಗೊಂಡಿರೋದು. ಇನ್ನು ಗೊತ್ತಿಲ್ಲ ನಮ್ಗೆ, ಅವ್ರು ಬರ್ಬೇಕು, ಅವ್ರು ಏನ್ ಮಾಡ್ತಾರೆ ಕೇಳಲ್ಲ ನಮ್ಗೆ. ಮನೇಲಿ ಇರ್ತೀರಾ ಇದೊಂದೇ ಬುಕ್ಸ್ ಅಲ್ಲ ಮತ್ತೇನಾದ್ರು ಬರ್ತಾ ಈಗ ಬಯೋಗ್ರಫಿ ಬರೀತಾ ಇದಾರೆ ಅವರು. ಅರ್ಧ ಬರ್ದಿದ್ದಾರೆ, ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಸಾಯಂಕಾಲ ಅಂಗಡಿಗೆ ಬರ್ತೀವಿ. ಮಧ್ಯಾಹ್ನ ಅವ್ರು ಕೋರ್ಟಲ್ಲೂ ಬರೀತಾ ಇದ್ರು. ಮಧ್ಯಾಹ್ನ ಟೈಮ್ ಸಿಕ್ಕಾಗಿ ಬರೀತಾ ಇದ್ರು. ಕೆಲವು ಟೈಮಲ್ಲಿ 5 ಗಂಟೆ 4 ಗಂಟೆಗೆ ಎದ್ಬಿಟ್ಟು ಬರ್ಬಿಟ್ಟು ಮತ್ತೆ ಮಲಕ್ಕೊಳ್ಸೋದು. ಅದು ನಮ್ಗೆ ಸ್ವಲ್ಪ ಲೈಫ್, ಕಂಟಿನ್ಯೂಸ್ ಲೈಫ್ ಆ ತರ ಇದೆ ನಮ್ಗೆಲ್ಲ. ಯಂತ್ರ ಆಗಿಲ್ಲ, ಅದು ಎಂಜಾಯ್ ಎವ್ರಿಥಿಂಗ್. ಹಾಗೆ ಮಾಡ್ಲೇಬೇಕು ಅಂತಲ್ಲ, ಈಗ ಮನ್ಸ್ ಬಂತು ಬರೀತಾರೆ, ಎಲ್ಲ ಮಲಗ್ತಾರೆ. ಅವರ ಕರಿನಾಗರಗಳು ಕಥೆಯನ್ನು ಆಧರಿಸಿ ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ ಹಸೀನಾ ಚಿತ್ರ 3 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿತ್ತು. ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಬಿ. ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಜನಾನುರಾಗಿಯಾಗಿರುವ ಬಾನು ಮುಸ್ತಾಕ್ ಈಗ ಬುಕರ್ ಪ್ರಶಸ್ತಿಯೊಂದಿಗೆ ಕನ್ನಡ ಸಾಹಿತ್ಯವನ್ನು ಜಾಗತಿಕವಾಗಿ ಪರಿಚಯಿಸಿದ್ದಾರೆ. ಇಲ್ಲ, ನಾವು
ವಿ ಆರ್ ಹೋಪಿಂಗ್ ಫಾರ್ ದಟ್. ನಮ್ಮದೊಂದು ಇದಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಕನ್ಫರ್ಮ್ ಅಂತೂ ಅದ್ರಲ್ಲಿ ಗಳಿಗೆವರೆಗಂತೂ ಆಗಿರ್ಲಿಲ್ಲ. ಲಾಸ್ಟ್ ಮೂಮೆಂಟ್ ವರ್ಗು ಅದೇ ಒಂದು ತೊಗೆಯಿಂದ ಕಾಯ್ತಿದ್ವಿ, ಯಾವ್ದು ವಿನ್ ಆಗಬಹುದು, ಇವ್ರದೇ ಆಗಬಹುದಾ ಅಥವಾ ಇವ್ರದ್ದು ಕಾಂಪಿಟಿಷನ್ಸ್ ಬೇರೆ. ಇನ್ನು 5 ಕೃತಿಗಳು ಇದ್ವು ಪ್ರಪಂಚದಿಂದ, ಮತ್ತೆ ಎಲ್ಲ 6, ಟೋಟಲ್ 6. ಇವ್ರದ್ದು ಬಿಟ್ಟು 5 ಬೇರೆ ಸಪರೇಟ್ ಇತ್ತಲ್ಲ. ಸೊ ಹಾಗಾಗಿ ನಾವು ಅದನ್ನೇ ಎಲ್ಲ ಓದ್ತಿದ್ವಿ, ನೋಡ್ತಿದ್ವಿ, ಇದ್ ಮಾಡ್ತಿದ್ವಿ. ಬಟ್ ತುಂಬಾ ಸಂತೋಷ ಆಗ್ತಿದೆ. ಏನ್ ರಿಸಲ್ಟ್ ಬಂತು, ತುಂಬಾ ಒಂದು ಹೆಮ್ಮೆಯ ವಿಷಯ ಎಲ್ಲರಿಗೂ, ಎಲ್ಲಾ ಕನ್ನಡಿಗೂ ತುಂಬಾ ಒಂದು ಖುಷಿಯ ಒಂದು ವಾತಾವರಣ ಇದೀವಿ, ಒಂದು ಸೆಲೆಬ್ರೇಟರಿ ಮೋಡಲ್ಲಿ ಇದೀವಿ. ಕೊನೆಗಳಿಗೆವರೆಗೂ ನಾವು ಅದಕ್ಕಾಗೇ ಕಾಯ್ತಿದ್ವಿ. ರಾತ್ರಿ ಒಂದು ಬೇರೆ ಟೈಮ್ ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲೂ ಇಲ್ಲೂ ಒಂದು ಇಲ್ಲಿ ನಮಗೆ ಗೊತ್ತಾಗುವವರೆಗೂ ಒಂದು 2:50 3 ಗಂಟೆ ಆಗಿತ್ತು ಮಧ್ಯರಾತ್ರಿ. ಬಟ್ ವೇಟ್ ಮಾಡ್ತಿದ್ವಿ ಎಲ್ಲರೂ. ಬಟ್ ರಿಸಲ್ಟ್ ಹೇಗೆ ಹೇಳಿದ್ರು ಸ್ವಲ್ಪ ಸಮಯ ಬಿಲೀವ್ ಮಾಡಕ್ಕೆ ಆಗ್ಲಿಲ್ಲ. ಇಲ್ಲ ಏನಕ್ಕೆ ಅಂದ್ರೆ ಆಗ್ಲೂ ಎಷ್ಟೋ 100 ಕೃತಿಗಳ ಮಧ್ಯೆ 13ನ ಲಾಂಗ್ ಲಿಸ್ಟ್ ಮಾಡಿದ್ರು. ಆ ಲಾಂಗ್ ಲಿಸ್ಟ್ ಅಲ್ಲಿ 6ನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಇವರ ಜೊತೆಯಲ್ಲಿ 2 ಇಟಾಲಿಯನ್ ಇತ್ತು, 2 ಫ್ರೆಂಚ್ ಇತ್ತು, ಒಂದು ಇಟಾಲಿಯನ್ ಇತ್ತು, ಒಂದು ಡೇನಿಶ್ ಇತ್ತು, ಒಂದು ಜಾಪನೀಸ್ ಕೃತಿನೂ ಇತ್ತು. ಸೊ ಆತರ ಕನ್ಫರ್ಮ್ ಇದಂತೂ ಆಗಿಲ್ಲ, ಯಾಕಂದ್ರೆ ಗಳಿಗೆವರೆಗೂ ಅವರು ಆ ರೀತಿಯಲ್ಲಿ ಇಟ್ಟಿದ್ರು. ಅಮ್ಮಂಗೆ ಇಲ್ಲಿ ನಮ್ಗೆ ಯಾರಿಗೂ ಏನು ಒಂದು ಐಡಿಯಾನು ಇರ್ಲಿಲ್ಲ. ಬಟ್ ಅದೊಂದು ತವಕ ಅಂತೂ ಇತ್ತು, ಅದೊಂದು ಕುತೂಹಲ ನಾವು ವೇಟ್ ಮಾಡ್ತಿದ್ವಿ. ಎದೆಯ ಹಣತೆ ಅಲ್ಲ, ಅದು ಹಾರ್ಟ್ ಲ್ಯಾಂಪ್ ಇಟ್ಸ್ ಅದೊಂದು ಕಲೆಕ್ಷನ್, ಒಂದು 12 ಶಾರ್ಟ್ ಸ್ಟೋರಿಗಳ ಕಲೆಕ್ಷನ್, ಬೇರೆ ಬೇರೆ ಒಂದು ನರೇಶನ್, ಬೇರೆ ಬೇರೆ ರೀತಿಯಾದ ಒಂದು ವಿಷಯಗಳ ಮೇಲೆ ಅದು ಸಪರೇಟ್ ಆಗಿ ಇರೋದು. ಅದು ಒಂದೇ ಪುಸ್ತಕ ಅಲ್ಲ. ಅದಕ್ಕೆ ನಮ್ಗೆ ಇನ್ನೊಂದು ಇದಿದ್ದು ಒಂದು ತವಕ ಏನಂದ್ರೆ, ಇವಾಗ ತನಕ ಸಣ್ಣ ಕಥೆಗಳ ಸಂಕಲನಕ್ಕೆ ಯಾವ್ದಕ್ಕೂ ಬುಕ್ಕರ್ ಬಂದಿಲ್ಲ. ಇಡೀ ಬುಕ್ಕರ್ ಹಿಸ್ಟ್ರಿಯಲ್ಲೇನೆ 60 ವರ್ಷದ ಹಿಸ್ಟ್ರಿಯಲ್ಲಿ 2-3 ಸಣ್ಣ ಕಥೆಗಳ ಸಂಕಲನ ಶಾರ್ಟ್ ಲಿಸ್ಟ್ ವರ್ಗೆ ಬಂದಿದೆ. ಬಟ್ ಯಾವ್ದೂ ವಿನ್ ಆಗಿಲ್ಲ, ಕನ್ನಡಕ್ಕೆ ಬಂದಿರಲಿಲ್ಲ. ಅಲ್ಲ, ಇಡೀ ಪ್ರಪಂಚದಲ್ಲಿ ಬೇರೆ ಯಾವುದೇ ಭಾಷೆಯಲ್ಲೂ ಸಣ್ಣ ಕಥೆಗಳ ಸಂಕಲನ ವಿನ್ ಆಗಿಲ್ಲ. ಇದು ಫಸ್ಟ್ ಇದು ಇತಿಹಾಸದಲ್ಲೇನೆ, ಬುಕ್ಕರ್ ಪ್ರಶಸ್ತಿಗಳ ಇತಿಹಾಸದಲ್ಲೇನೆ ಮೊದಲನೇ ಸಣ್ಣ ಕಥೆಗಳ ಸಂಕಲನ ವಿನ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ಲೇಖಕಿಯ ಸಂಬಂಧಿಕರು, ಸ್ನೇಹಿತರು, ಅಭಿಮಾನಿಗಳಿಗೆ ಸಂತೋಷವಾಗಿದ್ದು, ಅವರು ಬಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿಗೆ ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಅಭಿನಂದನೆ ಸಲ್ಲಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಆ ಒಂದು ವಿಷಯಗಳಲ್ಲಿ ತುಂಬಾ ಒಂದು ವಿನ್ ಆದ್ರೆ ತೀರಾನೇ ಒಂದು ಐತಿಹಾಸಿಕ ವಿನ್ ಆಗಬಹುದಲ್ಲ ಏನೋ ಅಂತ ಒಂದು ತವಕಾಲ ಇತ್ತು. ಏನಕ್ಕೆ ಅದು ಪ್ರಥಮ ಸಣ್ಣ ಕಥೆಗಳ ಸಂಕಲನ ವಿನ್ ಆಗಿರೋದು, ಸೆಕೆಂಡ್ ಇಂಡಿಯನ್ ಬುಕ್ ವಿನ್ ಆಗಿರೋದು. ದೀಪಾ ಬಸ್ತಿ ಅವರು ಏನಿದ್ದಾರೆ, ಮೊದಲನೇ ಭಾರತೀಯ ಟ್ರಾನ್ಸ್ಲೇಟರ್ ಬುಕ್ಕರ್ ನ ವಿನ್ ಆಗಿರೋದು. ಇದಕ್ಕೆ ಮುಂಚಿತವಾಗಿ ಬೇರೆ ದೇಶದವರು ವಿನ್ ಆಗಿದ್ರು, ಬಟ್ ಫಸ್ಟ್ ಭಾರತೀಯ ಟ್ರಾನ್ಸ್ಲೇಟರ್ ವಿನ್ ಆಗಿರೋದು ಅನುವಾದಕರು ದೀಪಾ ಬಸ್ತಿ ಅವರು. ಸೊ ಇದು ತುಂಬಾ ವಿಷಯಗಳಲ್ಲಿ, ತುಂಬಾ ಫ್ರೆಂಡ್ಸ್ ಅಲ್ಲಿ ಒಂಥರ ಒಂದು ಐತಿಹಾಸಿಕ ಒಂದು ಗೆಲುವಾಗಿದೆ. ಇದನ್ನೇ ಕವನ ನಾನು ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಯಾಕೆ ಅದನ್ನು ಅವರಿಗೆ ಕೇಳಬೇಕು. ಮತ್ತೆ ಅವ್ರನ್ನ ಅಂದ್ರೆ ಇಲ್ಲಿಗೆ ಬಂದು ನಿಮ್ ಜೊತೆ ಏನಾರು ಮಾತಾಡಿದ್ರು ಅವರು ನಿಮ್ ಜೊತೆ? ಅಂದ್ರೆ ಅವರು ಸಿಕ್ಕಿದ್ರು ನನಗೆ ರೀಸೆಂಟ್ ಆಗಿನೂ. ಇವಾಗ ನಾವು ಶಾರ್ಟ್ ಲಿಸ್ಟ್ ಆದ್ಮೇಲೂ ನಾವು ಬ್ಯಾಂಗ್ಳೂರಲ್ಲಿ ಎಲ್ಲ ಭೇಟಿ ಆಗಿದ್ವಿ. ಬಟ್ ಅದೇ ಮಾತುಕತೆಯಲ್ಲಿ ಅದೇ ಹೇಳಿದ್ರು, ಅಮ್ಮ ಅವರಿಗೆ ಎಲ್ಲ ಅವ್ರದೊಂದು ಸಮಗ್ರ ಒಂದು ಪುಸ್ತಕ ಇದೆ, ಹಸೀನಾ ಮತ್ತು ಇತರೆ ಕಥೆಗಳು ಅಂತ. ಸೊ ಅದರಲ್ಲಿ 12ನ್ನ ಅವರಿಬ್ರು ಸೆಲೆಕ್ಟ್ ಮಾಡಿದ್ರು.